ಆಚಮನ ಕೇಶವಾಯ ನಮಃ. ನಾರಾಯಣಾಯ ನಮಃ. ಮಾಧವಾಯ ನಮಃ. ಗೋವಿಂದಾಯ ನಮಃ. ಕೃಷ್ಣಾಯ ನಮಃ. ಮಧುಸೂದನಾಯ ನಮಃ. ತ್ರಿವಿಕ್ರಮಾಯ ನಮಃ. ವಾಮನಾಯ ನಮಃ. ಶ್ರೀಧರಾಯ ನಮಃ. ಋಷಿಕೇಶಾಯ ನಮಃ. ಪದ್ಮನಾಭಾಯ ನಮಃ. ದಾಮೋದರಾಯ ನಮಃ. ಸಂಕರ್ಷಣಾಯ ನಮಃ. ವಾಸುದೇವಾಯ ನಮಃ. ಪ್ರದ್ಯುಮ್ನಾಯ ನಮಃ. ಅನಿರುದ್ಧಾಯ ನಮಃ. ಪುರುಷೋತ್ತಮಾಯ ನಮಃ. ಅಧೋಕ್ಷಜಾಯ ನಮಃ. ನರಸಿಂಹಾಯ ನಮಃ. ಅಚ್ಯುತಾಯ ನಮಃ. ಜನಾರ್ದನಾಯ ನಮಃ. ಉಪೇಂದ್ರಾಯ ನಮಃ. ಹರಯೇ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀ ಸತ್ಯನಾರಾಯಣ ಕಥಾ ಮೊದಲನೆಯ ಅಧ್ಯಾಯ. ಅಧ ಕಥಾಶ್ರವಣಂ. ಶೌನಕಾದಿ ಋಷಿಗಳು ಸೂತಿ ಮಹರ್ಷಿಗಳನ್ನು ಕುರಿತು ಯಾವ ವೃತ್ತಾಚರಣೆಯಿಂದ ಇಷ್ಟಾರ್ಥಗಳು ಪಡೆಯಬಹುದಾಗಿದೆ ಎಂಬುದನ್ನು ಕೇಳಲು ಸೂತ ಮಹರ್ಷಿಗಳು ಶ್ರೀಮನ್ನಾರಾಯಣನು ನಾರದನಿಗೆ ಯಾವ ವೃತ್ತಾಚರಣೆಯನ್ನು ವಿವರಿಸಿದನೋ ಅದನ್ನೇ ವಿವರವಾಗಿ ಉಪದೇಶಿಸಿದರು. ನಾರದರು ಮಾನವರ ಕಷ್ಟಗಳು ನೀಗಲು ಏನು ಮಾಡಬೇಕೆಂದು ನಾರಾಯಣನನ್ನು ಕೇಳಲು, ಸತ್ಯನಾರಾಯಣ ವ್ರತ ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ಮುಕ್ತನಾಗಿ ಅನಂತವಾದ ಸುಖ ಪಡೆಯಲು ಶಕ್ತನಾಗುವನು. ಶಾಸ್ತ್ರೋಕ್ತವಾಗಿ ಶ್ರೀ ಸತ್ಯನಾರಾಯಣ ವ್ರತವನ್ನು ನಿರ್ಮಲ ಭಕ್ತಿಯಿಂದ ಮಾಡಿದರೆ ಇಹಲೋಕದಲ್ಲಿ ಸಕಲ ಸುಖಗಳು ಪ್ರಾಪ್ತವಾಗುವುದಲ್ಲದೆ ಅಂತ್ಯದಲ್ಲಿ ಮುಕ್ತಿಯೂ ಸಹ ಲಭಿಸುವುದು ಎಂದು ಹೇಳಿ ಅದರ ವಿಧಾನಗಳನ್ನು ಹೇಳುವರು. ಯಾವ ದಿನ ಈ ಕ್ರಮಗಳನ್ನು ಮಾಡಬೇಕೆಂದು ಮನಸ್ಸಾಗುವುದೋ ಆ ದಿನ ಸಾಯಂಕಾಲ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿ ಸಪಾದ ನೈವೇದ್ಯವನ್ನು ಅರ್ಪಿಸಿ ಕಥೆಯನ್ನು ಕೇಳಬೇಕು. ಅನಂತರ ಬಂಧುಗಳಿಗೂ ಇಷ್ಟಮಿತ್ರರಿಗೂ ಊಟವನ್ನು ಮಾಡಿಸಿ ತಾನು ಊಟ ಮಾಡಬೇಕು. ಈ ರೀತಿಯಾಗಿ 4 ವರ್ಷಗಳು ವ್ರತವನ್ನು ಆಚರಿಸಿ ಯಾವಾಗಲಾದರೂ ಸರಿ ಉದ್ಯಾಪನೆಯನ್ನು ಮಾಡಬೇಕು. ಹೀಗೆ ಮಾಡಿದಲ್ಲಿ ಖಂಡಿತವಾಗಿಯೂ ಎಲ್ಲ ಆಸೆಗಳು ಕೈಗೂಡಿ ಪೂರ್ಣ ಫಲಪ್ರಾಪ್ತಿಯಾಗುವುದು ಎಂದು ಹೇಳುವರೆಂಬಲ್ಲಿ ಸೂತರು ಶೌನಕಾದಿ ಋಷಿಗಳಿಗೆ ತಿಳಿಸಿದ ಸ್ಕಾಂದ ಪುರಾಣದ ರೇವಾಖಂಡದ 1ನೇ ಅಧ್ಯಾಯ ಸಂಪೂರ್ಣಂ. ಎರಡನೇ ಅಧ್ಯಾಯ. ಅನಂತರ ಸೂತರು ಈ ವೃತ್ತಕ್ಕೆ ಸಂಬಂಧಿಸಿದ ಪೂರ್ವ ಇತಿಹಾಸವನ್ನು ತಿಳಿಸಿದರು. ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಆತನಿಗೆ ಒಂದು ದಿನ ಶ್ರೀ ಸತ್ಯನಾರಾಯಣ ಸ್ವಾಮಿಯು ವೃದ್ಧ ಬ್ರಾಹ್ಮಣನ ವೇಷದಿಂದ ಬಂದು ಬಡತನವು ನೀಗಬೇಕಾದರೆ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಬೇಕೆಂದು ಉಪದೇಶಿಸಿದನು. ಆ ಬ್ರಾಹ್ಮಣನು ಪ್ರತಿ ತಿಂಗಳು ಕ್ರಮವಾಗಿ ಆ ವ್ರತವನ್ನು ಆಚರಿಸಲು ಧನಧಾನ್ಯ ಐಶ್ವರ್ಯಗಳು ಪ್ರಾಪ್ತವಾಗಿ ವೈಭವದ ಜೀವನ ನಡೆಸಲು ಶಕ್ತನಾದನು. ಆ ಬ್ರಾಹ್ಮಣನು ಆಚರಿಸುತ್ತಿದ್ದ ವ್ರತವನ್ನು ನೋಡಿ ಒಬ್ಬ ಕಟ್ಟಿಗೆ ಮಾರುವವನಿಗೆ ಒಂದು ವಿಧವಾದ ಆನಂದ ಉಂಟಾಗಿ ಆ ಬ್ರಾಹ್ಮಣನಿಂದ ವ್ರತಾಚರಣೆಯ ವಿಧಾನವನ್ನು ತಿಳಿದುಕೊಂಡನು ಮತ್ತು ಬಹುಶ್ರದ್ಧೆಯಿಂದ ವ್ರತವನ್ನು ಆಚರಿಸಿದನು. ಆದ್ದರಿಂದ ಅವನಿಗೆ ಹೇರಳವಾದ ಧನಧಾನ್ಯಗಳು ಪುತ್ರ ಸಂತಾನಗಳು ಪ್ರಾಪ್ತವಾಯಿತು. ಅಂತ್ಯದಲ್ಲಿ ಮೋಕ್ಷವೂ ಸಹ ಲಭಿಸಿತು ಎಂಬಲ್ಲಿಗೆ ಸೂತರು ಶೌನಕಾದಿ ಋಷಿಗಳಿಗೆ ತಿಳಿಸಿದ ಸ್ಕಾಂದ ಪುರಾಣದ ರೇವಾಖಂಡದ ಶ್ರೀ ಸತ್ಯನಾರಾಯಣ ಕಥಾ 2ನೇ ಅಧ್ಯಾಯ ಸಂಪೂರ್ಣಂ. ಮೂರನೇ ಅಧ್ಯಾಯ. ಸೂತರು ಪೂರ್ವ ಇತಿಹಾಸವನ್ನು ಮುಂದುವರಿಸುತ್ತಾ ಇಂತೆಂದರು. ಪೂರ್ವದಲ್ಲಿ ಉಲ್ಕಾಮುಖನೆಂಬ ರಾಜನಿದ್ದನು. ಅವನು ಸಂತಾನ ಪ್ರಾಪ್ತಿಗೋಸ್ಕರ ನದಿ ತೀರದಲ್ಲಿ ಸತ್ಯನಾರಾಯಣ ವ್ರತವನ್ನು ವೈಭವದಿಂದ ಮಾಡುತ್ತಿದ್ದನು. ಆ ಸಮಯದಲ್ಲಿ ಒಬ್ಬ ವರ್ತಕನು ಅಲ್ಲಿಗೆ ಬಂದನು. ಆತನಿಗೂ ಸಂತತಿ ಇರಲಿಲ್ಲ. ಶ್ರೀ ಸತ್ಯನಾರಾಯಣ ವ್ರತಾಚರಣೆಯಿಂದ ಖಂಡಿತವಾಗಿಯೂ ಸಂತಾನ ಪ್ರಾಪ್ತವಾಗುವುದೆಂದು ತಿಳಿದು ಸಂತೋಷಭರಿತನಾಗಿ ತನ್ನ ಪಟ್ಟಣಕ್ಕೆ ಬಂದು ತನ್ನ ಪತ್ನಿಗೆ ಈ ವ್ರತದ ಮಹಾತ್ಮೆಯನ್ನು ತಿಳಿಸಿ ಸಂತಾನ ಪ್ರಾಪ್ತಿಯಾದೊಡನೆ ಸತ್ಯನಾರಾಯಣ ವ್ರತವನ್ನು ಆಚರಿಸುವೆನೆಂದು ಹರಕೆ ಹೊತ್ತನು. ಆತನ ಹರಕೆಯಂತೆ ಆತನ ಹೆಂಡತಿಯಾದ ಲೀಲಾವತಿಗೆ ಪುತ್ರಿ ಜನನವಾಯಿತು. ಮಗುವಿಗೆ ಕಲಾವತಿ ಎಂದು ಸನಾಮಕರಣವಾಯಿತು. ಪುತ್ರಿ ಜನನವಾದರೂ ಹರಕೆಯಂತೆ ಸತ್ಯನಾರಾಯಣ ವ್ರತವನ್ನು ಮಾಡದೆ ಆಕೆ ವಿವಾಹ ಕಾಲದಲ್ಲಿ ಮಾಡುತ್ತೇನೆಂದು ಮುಂದಕ್ಕೆ ಹಾಕಿದನು. ಹೀಗೆ ಕಾಲ ಕಳೆಯುತ್ತಾ ಕಲಾವತಿಗೆ ವಿವಾಹ ವಯಸ್ಸಾಯಿತು. ವರ್ತಕನು ಕಾಂಚನಪುರದಲ್ಲಿ ವಿದ್ಯಾವಂತನು ಸುಂದರನೂ ಆದ ವರನಿಗೆ ಮಗಳನ್ನು ಕೊಟ್ಟು ವೈಭವದಿಂದ ಮದುವೆ ಮಾಡಿದನು. ವರ್ತಕನು ಐಶ್ವರ್ಯ ಮದದಿಂದ ಈಗಲೂ ವೃತ್ತದ ಸಂಕಲ್ಪವನ್ನು ಮರೆತನು. ಇವನ ಗರ್ವದ ನಡತೆಯನ್ನು ನೋಡಿ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಕೋಪಗೊಂಡು ಈತನಿಗೆ ಶಾಪ ಕೊಟ್ಟನು. ಇವರ ಸಂಪತ್ತೆಲ್ಲವೂ ಸರ್ವನಾಶವಾಯಿತು. ವರ್ತಕನು
ಅಳಿಯನು ವ್ಯಾಪಾರಕ್ಕೆಂದು ಹೋದ ಕಾಲದಲ್ಲಿ ರಾಜದ್ರವ್ಯವು ಕಳವಾಗಿ ಆ ಕಳವು ಇವರ ಮೇಲೆ ಹೊರಿಸಲ್ಪಟ್ಟಿತು. ಇಬ್ಬರು ಬಂಧಿಸಲ್ಪಟ್ಟರು. ಇತ್ತ ಒಂದಾನೊಂದು ದಿನ ಕಲಾವತಿಯು ಕ್ಷುದ್ಧಾರ್ಥಳಾಗಿ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಿ ಅಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದುದನ್ನು ನೋಡಿ ಆನಂದಭರಿತಳಾಗಿ ತಾನೂ ವ್ರತವನ್ನು ಮಾಡುತ್ತೇನೆಂದು ಮನೆಗೆ ಬಂದರು. ಕಲಾವತಿಯು ತಾಯಿಯೊಡಗೂಡಿ ಪ್ರೀತಿಯಿಂದಲೂ ಶ್ರದ್ಧೆಯಿಂದಲೂ ವ್ರತ ಆಚರಿಸಿದರು. ಶ್ರೀ ಸತ್ಯನಾರಾಯಣ ಸ್ವಾಮಿಯು ಇವರ ಭಕ್ತಿಗೆ ಮೆಚ್ಚಿ ಅವರಿಗೆ ಪುನಃ ಸಕಲ ಸಂಪತ್ತನ್ನೆಲ್ಲ ಕರೆಸಿದ್ದಲ್ಲದೆ ಅದೇ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಆ ವರ್ತಕರನ್ನು ಬಂಧಮುಕ್ತವಾಗಿ ಮಾಡಬೇಕೆಂದು ವಿಶೇಷ ಮರ್ಯಾದೆಯಿಂದ ಮನೆಗೆ ಕಳಿಸಬೇಕೆಂದು ಪ್ರೇರೇಪಿಸಿದರು. ಮರುದಿನವೇ ಆ ರಾಜನು ವರ್ತಕನನ್ನು ಬಂಧನದಿಂದ ಮುಕ್ತ ಮಾಡಿ ವಿಶೇಷ ಮರ್ಯಾದೆಯಿಂದ ಮನೆಗೆ ಕಳಿಸಿದನು. ಎಂಬಲ್ಲಿಗೆ ಸೂತರು ಶೌನಕಾದಿ ಋಷಿಗಳಿಗೆ ತಿಳಿಸಿದ ಸ್ಕಾಂದ ಪುರಾಣದ ರೇವಾಖಂಡದಲ್ಲಿ ಇರುವ 3ನೇ ಅಧ್ಯಾಯವು ಸಂಪೂರ್ಣಂ. ನಾಲ್ಕನೇ ಅಧ್ಯಾಯ. ಸೂತರು ಪೂರ್ವ ಇತಿಹಾಸವನ್ನು ಮುಂದುವರಿಸುತ್ತಾ ಇಂತೆಂದರು. ಆ ವರ್ತಕರು ಸ್ವಲ್ಪ ದೂರ ಹೋಗುವುದರಲ್ಲಿಯೇ ಸ್ವಾಮಿಯು ಒಬ್ಬ ಸನ್ಯಾಸಿಯ ವೇಷವನ್ನು ಧರಿಸಿ ವರ್ತಕನ ಬಳಿಗೆ ಬಂದು ಈ ಹಡಗಿನಲ್ಲಿ ಇರುವುದೇನೆಂದು ಕೇಳಲು ಅವನು ಇದರಲ್ಲಿ ಎಲೆ ಬಳ್ಳಿಗಳಲ್ಲದೆ ಮತ್ತೇನೂ ಇಲ್ಲವೆಂದು ಅಹಂಕಾರದ ಮಾತುಗಳನ್ನು ಅವನಾಡಿದ ಮಾತುಗಳನ್ನು ಕೇಳಿ ಸ್ವಾಮಿಯು ಕೋಪಗೊಂಡು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟು ಹೋದನು. ಆ ಬಳಿಕ ವರ್ತಕನು ಹಡಗನ್ನೇರಿ ಹಡಗಿನಲ್ಲಿ ಬರೀ ಎಲೆ ಬಳ್ಳಿ ಇರುವುದನ್ನು ನೋಡಿ ಮೂರ್ಛೆ ಹೋದರು. ಆಗ ಅಳಿಯನು ಮಾವನನ್ನು ಸಂತೈಸಿದು ಬ್ರಾಹ್ಮಣರ ಶಾಪವೆಂದು ಆತನ ಕ್ಷಮೆ ಬೇಡಿದರೆ ನಮ್ಮ ದ್ರವ್ಯವು ಪ್ರಾಪ್ತವಾಗುವುದೆಂದು ಹೇಳಿದನು. ಅಳಿಯನ ಮಾತಿನಂತೆ ಪುನಃ ಬ್ರಾಹ್ಮಣನನ್ನು ಹುಡುಕಿಕೊಂಡು ಹೋಗಿ ಅತಿ ದೈನ್ಯದಿಂದಲೂ ಭಕ್ತಿಯಿಂದಲೂ ಕ್ಷಮೆ ಬೇಡಿದರು. ಆಗ ಯತಿಯು ದುಃಖಿಸುತ್ತಿರುವ ವರ್ತಕನನ್ನು ಕಂಡು ಕನಿಕರಪಟ್ಟು ಅವರಿಗೆ ದರ್ಶನ ಭಾಗ್ಯವನ್ನಿತ್ತು. ನನ್ನ ಪೂಜಿಸದೆ ಮೊತ್ತನಾಗಿರುವೆ, ಆದ ಕಾರಣ ನನ್ನಿಂದ ಭಾರಿಯೂ ದುಃಖವನ್ನು ಹೊಂದುತ್ತಿರುವೆ. ಇನ್ನು ಮುಂದೆ ಎಲ್ಲವೂ ಸುಖಪ್ರದವಾಗುವುದೆಂದು ಹೇಳಿ ಅಂತರ್ಧನಾದನು. ಅನಂತರ ವರ್ತಕನು ಆನಂದಭರಿತನಾಗಿ ತನ್ನ ಅಳಿಯನೊಡನೆ ಸ್ವಗ್ರಾಮವನ್ನು ತಲುಪಿ ದೂತನಿಂದ ಮನೆಗೆ ತನ್ನ ಆಗಮನವನ್ನು ತಿಳಿಸಿದನು. ಲೀಲಾವತಿಯು ಬಹು ಸಂತೋಷದಿಂದ ಪತಿಯ ದರ್ಶನಕ್ಕೆ ಹೊರಟಳು. ಕಲಾವತಿಯು ತಾನು ಮಾಡುತ್ತಿದ್ದ ಸತ್ಯನಾರಾಯಣ ವ್ರತವನ್ನು ಮುಗಿಸಿ ಪ್ರಸಾದವನ್ನು ಸಹ ಭಕ್ಷಿಸದೆ ಅತಿ ತ್ವರೆಯಿಂದಲೂ ಸಂಭ್ರಮದಿಂದಲೂ ತಾಯಿಯ ಜೊತೆಗೆ ಪತಿಯ ದರ್ಶನಕ್ಕೆ ಹೊರಟಳು. ಕಲಾವತಿಯ ಪ್ರಸಾದವನ್ನು ಭಕ್ಷಿಸದೆ ಹೊರಟು ಹೋದುದರಿಂದ ಸತ್ಯನಾರಾಯಣ ಸ್ವಾಮಿಯು ಕೋಪಗೊಂಡು ಧನಯುಕ್ತವಾದ ಹಡಗನ್ನು ಅವನ ಪತಿಯನ್ನು ಜಲದಲ್ಲಿ ಮುಳುಗಿಸಿದನು. ಕಲಾವತಿಯು ತನ್ನ ಪತಿಯು ಕಾಣದಂತಾದುದರಿಂದ ಅತಿ ಚಿಂತಾಕ್ರಾಂತಳಾಗಿ ಪ್ರಲಾಪಿಸುತ್ತಾ ನೆಲದ ಮೇಲೆ ಬಿದ್ದಳು. ಎಲ್ಲರೂ ಶೋಕಸಾಗರದಲ್ಲಿ ಮುಳುಗಿದರು. ಕೊನೆಗೆ ಕಲಾವತಿಯು ಪತಿಯ ಪಾದುಕೆಗಳೊಡನೆ ಸಹಗಮನ ಮಾಡಲು ಸಿದ್ಧಳಾದಳು. ಆಗ ಸತ್ಯನಾರಾಯಣ ಸ್ವಾಮಿಯ ದಯೆಯಿಂದ ಆಕಾಶವಾಣಿಯಾಯಿತು. ಕಲಾವತಿಯು ಪ್ರಸಾದವನ್ನು ಸ್ವೀಕರಿಸಿ ಪತಿಯ ದರ್ಶನಕ್ಕೆ ಬಂದಿರುವುದರಿಂದ ಅನಾಹುತಕ್ಕೆ ಕಾರಣವಾಯಿತು. ಈಗಲಾದರೂ ಹಿಂತಿರುಗಿ ಹೋಗಿ ಪ್ರಸಾದವನ್ನು ಸ್ವೀಕರಿಸಿದರೆ ತನ್ನ ಪತಿಯನ್ನು ಪಡೆಯುವಳು. ಕಲಾವತಿಯು ತೀವ್ರವಾಗಿ ಮನೆಗೆ ಹೋಗಿ ಪ್ರಸಾದವನ್ನು ಸ್ವೀಕರಿಸಿ ಹಿಂತಿರುಗಿದಳು. ಅವಳಿಗೆ ಅಲ್ಲಿ ತನ್ನ ಪತಿಯು ಜೀವಂತವಾಗಿರುವುದು ಗೋಚರವಾಯಿತು. ಕಲಾವತಿಯ ಆನಂದಕ್ಕೂ ಮೇರೆ ಇಲ್ಲದಂತಾಯಿತು. ಅನಂತರ ಎಲ್ಲರೂ ವಿಧಿಪೂರ್ವಕವಾಗಿ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಾ ಚಿರಕಾಲ ಸುಖವಾಗಿದ್ದರು. ಎಂಬಲ್ಲಿಗೆ ಸೂತರು ಶೌನಕಾದಿ ಋಷಿಗಳಿಗೆ ತಿಳಿಸಿದ ಸ್ಕಾಂದ ಪುರಾಣದ ರೇವಾಖಂಡದ 4ನೇ ಅಧ್ಯಾಯವು ಸಂಪೂರ್ಣಂ. ಐದನೇ ಅಧ್ಯಾಯ. ಅನಂತರ ಸೂತ ಮಹರ್ಷಿಗಳು ಸತ್ಯನಾರಾಯಣ ಪ್ರಸಾದವನ್ನು ಸ್ವೀಕರಿಸಿದ್ದರಿಂದ ಆದ ಇನ್ನೊಂದು ಸಂದರ್ಭವನ್ನು ವಿವರಿಸಿದರು. ಪೂರ್ವದಲ್ಲಿ ಅಂಗಧ್ವಜ ರಾಜನು ಬೇಟೆಯಾಡಿ ಹಿಂತಿರುಗುವಾಗ ಒಂದು ವನವನ್ನು ಸೇರಿದನು. ಅಲ್ಲಿ ಗೋಪಾಲಕರು ಭಕ್ತಿಯಿಂದ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಿದ್ದರು. ರಾಜನು ಅದನ್ನು ಗಮನಿಸದೆ ಮುಂದಕ್ಕೆ ತೆರಳಿದನು. ಆಗ ಗೋಪಾಲಕರು ಭಕ್ತಿಯಿಂದ ಸತ್ಯನಾರಾಯಣ ಪ್ರಸಾದವನ್ನು ರಾಜನಿಗೆ ಅರ್ಪಿಸಲು ರಾಜನು ಅದನ್ನು ನಿರಾಕರಿಸಿ ಮುಂದೆ ರಾಜಧಾನಿಗೆ ಪ್ರಯಾಣ ಬೆಳೆಸಿದನು. ಇವನ ಗರ್ಭದ ನಡೆಯನ್ನು ಕಂಡು ಸ್ವಾಮಿಯು ಅವನಿಗೆ ಶಾಪವಿತ್ತನು. ಅವನ 100 ಜನ ಮಕ್ಕಳು ಐಶ್ವರ್ಯವು ನಾಶವಾದವು. ಇದೆಲ್ಲ ಜಯ ಜಯ ದೀನ ದಯಾಳ ಸತ್ಯನಾರಾಯಣ ದೇವ ಸಂಚಾರತಿ ಗೋವಾಳು ಶ್ರೀಪತಿ ತುಜ ಭಕ್ತಿ ಭಾವ ವಿಧಿಯುಕ್ತ ಪೂಜಾನಿ ಕರಿತಿ ಪುರಾಣ ಶ್ರವಣ ಪರಿಮಳ ದ್ರವ್ಯ ವ್ಯಾಸಾದಿತ
पुष्पमालार्पुणां घृतयुक्तशर्करामिश्रितगोधूमचूर्णां प्रसाददक्षिणां